ಕಾಡಿನಲ್ಲಿ ರಾಧಾ ಎಂಬ ಹೆಸರಿನ ಮೇಕೆ ತನ್ನ ಅಮ್ಮನೊಂದಿಗೆ ವಾಸಿಸುತ್ತಿತ್ತು. ಇವರಿಬ್ರು ಒಂದಿನ ಕಾಡಿನಲ್ಲಿ ಹುಲ್ ತಿಂತಾ ಇದ್ರು. ಆಗ ಅವರೆದ್ರಿಗೆ ಇದ್ದಕ್ಕಿದ್ದಂತೆ ಈ ಚಿರತೆ ಬಂದ್ಬಿಡುತ್ತೆ. ರಾಧಾ, ರಾಧಾ ಓಡು! ರಾಧಾ ಹೆದ್ರುಕೊಂಡು ಓಡ್ ಹೋಗಿ ಮರದ ಹಿಂದೆ ಕುತ್ಕೊಳ್ಳುತ್ತೆ. ಮುದಿ ಮೇಕೆ, ನಿನ್ನ ಮಗಳನ್ನು ಓಡಿಸಿದೆ, ಆದ್ರೆ ನಿನಗೆ ಓಡಲು ನಾನು ಬಿಡೋದಿಲ್ಲ. ಚೀತಾನೆ ಹೀಗ್ ಹಾರ್ ಬಂದು ರಾಧಾನ ಅಮ್ಮನನ್ನ ಸಾಯಿಸ್ಬಿಡುತ್ತೆ. ಮರದ ಹಿಂದೆ ಕೂತ್ಕೊಂಡಿದ್ದಂತಹ ರಾಧಾ ತನ್ನ ಅಮ್ಮ ಚಿರತೆ ಕೈಯಿಂದ ಸಾಯೋದನ್ನ ನೋಡ್ತಾ ಇರುತ್ತೆ. ಅದನ್ನೋಡಿ ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ. ನನ್ನ ಅಮ್ಮನನ್ನು ಅದು ಸಾಯಿಸ್ಬಿಡ್ತು, ನಾನೀಗ ಅನಾಥೆ. ರಾಧಾ ಅಳುತ್ತಾ ತನ್ನ ಜೀವ ಉಳಿಸ್ಕೊಂಡು ಕಾಡಿನಲ್ಲಿ ಓಡ್ ಹೋಗುತ್ತೆ. ಇಲ್ ನೋಡಿದ್ರೆ ಚಿರತೆ ಈ ಮಾಂಸವನ್ನು ತಗೊಂಡು ನದಿ ಕಡೆ ಹೋಗ್ತಾ ಇರುತ್ತೆ. ಮೊದಲು ಹಸಿ ಮಾಂಸ ತಿಂದು ಹಸಿವಿ ನೀಗಿಸುತ್ತೇನೆ, ಮತ್ತೆ ತಣ್ಣಗಿನ ನೀರು ಕುಡಿದು ಬಾಯಾರಿಕೆ ನೀಗಿಸುತ್ತೇನೆ. ಸ್ವಲ್ಪ ಸಮಯದಲ್ಲೇ ಈ ಚಿರತೆ ಮಾಂಸವನ್ನೆಲ್ಲ ತಿಂದುಬಿಟ್ಟು ಈ ನದಿಯಲ್ಲಿ ನೀರ್ ಕುಡಿತಾ ಇರುತ್ತೆ. ಆಗಿದ್ದಕ್ಕಿದ್ದಂತೆ ನದಿಯಿಂದ ಕಪ್ಪಾದ ಹೊಗೆ ಬರುತ್ತೆ. ನೀನ್ ಯಾರು? ನಾನು ನಿನ್ನ ಮೃತ್ಯು ಚಿರತೆ. ಆದ್ರೆ ನಾನು ನಿನಗೇನು ಮಾಡಿದ್ದೇನೆ? ಈಗ ನೀನು ಆ ಮೇಕೆಯನ್ನು ಕೊಂದು ತಿಂದೆಯಲ್ಲ, ಅದು ನಿನಗೇನು ಮಾಡಿದೆ ಹೇಳು ಈಗ. ಆ ಮೇಕೆ ನನ್ನ ಶಿಕಾರಿ ತಿಳಿತಾ? ಹಾಗಾದ್ರೆ ಈಗ ನೀನು ನನ್ನ ಶಿಕಾರಿ. ಮತ್ತೆ ಕಣ್ಮುಚ್ಚಿ ಬಿಡೋದ್ರೊಳಗಡೆ ಈ ರಾಕ್ಷಸ ಚಿರತೆಯನ್ನ ಕೊಂದುಬಿಡುತ್ತೆ. ಯಾವುದೇ ಚಿರತೆ ಮೇಕೆಯ ಮಾಂಸ ತಿಂದು ಈ ನದಿಯ ನೀರು ಕುಡಿದರೆ ಆಗ ನಾನು ತಾಂತ್ರಿಕನ ಬಂಧನದಿಂದ ಮುಕ್ತನಾಗುತ್ತೇನೆ ಎಂದು ಹೇಳಿದ ತಾಂತ್ರಿಕ. ನೋಡಿ, ಈಗ ನಾನು ಮುಕ್ತನಾಗಿದ್ದೇನೆ. ಬಹಳ ವರ್ಷಗಳ ಹಿಂದೆ ಕಾಡಿನ ಮಾಂತ್ರಿಕರೊಬ್ಬರು ಈ ರಾಕ್ಷಸರ ತಂದೆಯನ್ನು ಕೊಂದುಬಿಟ್ಟು ಇವರನ್ನ ಅನಾಥರನ್ನಾಗಿ ಮಾಡಿ ನದಿಲಿ ಎಸ್ಬಿಟ್ಟಿದ್ರು. ಹಾಗಾಗಿ ಇದರ ಕಣ್ಣು ಈಗ ಯಾವ ಪ್ರಾಣಿಗಳ ಮೇಲೆ ಬೀಳುತ್ತೋ ಗೊತ್ತಿಲ್ಲ. ಕಾಡುವಾಸಿಗಳೇ, ನಿಮ್ಮಿಂದಾಗಿ ನಾನು ಅನಾಥನಾದೆ ಮತ್ತು ನಿಮ್ಮ ಕಾರಣದಿಂದಾಗಿಯೇ ಈ ನದಿಯಲ್ಲಿ ಎಷ್ಟು ಸಮಯದಿಂದ ಬಂಧಿತನಾಗಿದ್ದೆ. ಆದರೆ ಇದರ ಶಿಕ್ಷೆ ನಾನು ನಿಮಗೆ ನೀಡುತ್ತೇನೆ. ಒಂದೊಂದಾಗಿ ಎಲ್ಲ ಪ್ರಾಣಿಗಳನ್ನು ನಾನು ತಿಂದು ಬಿಡುತ್ತೇನೆ. ಇಲ್ ನೋಡಿದ್ರೆ ರಾಧಾ ಅನಾಥರಾಗಿ ಕಾಡಿನಲ್ಲೆಲ್ಲ ಓಡಾಡ್ತಾ ಇತ್ತು. ಆಗ ಅಲ್ಲಿಗೊಂದು ಆನೆ ಬಂದ್ಬಿಡುತ್ತೆ. ಆನೆ ಅಣ್ಣ, ನಾನು ಅನಾಥೆ. ಈ ಪ್ರಪಂಚದಲ್ಲಿ ನನ್ಗೆ ಯಾರೂ ಇಲ್ಲ. ದಯವಿಟ್ಟು ನೀವು ನಿಮ್ ಮನೆಯಲ್ಲಿ ನನ್ನನ್ನ ಇಟ್ಕೊಂಡು ಕಾಪಾಡ್ತೀರಾ? ಮೇಕೆ, ನನಗೆ ನಿನ್ನ ನೋವು ಅರ್ಥವಾಯಿತು. ನನ್ನಲ್ಲಿ ಸಾಮರ್ಥ್ಯ ಇದೆ, ಆದರೆ ಚುರುಕುತನ ನನ್ನಲ್ಲಿಲ್ಲ. ಆದ್ದರಿಂದ ನಾನಿನ್ನ ರಕ್ಷಣೆ ಮಾಡಲಾರೆ. ನನ್ನನ್ನು ಕ್ಷಮಿಸು. ರಾಧಾ ನಿರಾಶೆಯಿಂದ ಅಲ್ಲಿಂದ ಹೊರಟೋಗುತ್ತೆ. ದಾರಿಯಲ್ಲಿ ಅದಕ್ಕೊಂದು ಜಿಂಕೆ ಸಿಕ್ಬಿಡುತ್ತೆ. ಜಿಂಕೆ ಆಂಟಿ, ಒಂದು ಚಿರತೆ ನನ್ನಮ್ಮನ್ನ ನನ್ ಕಣ್ಣೆದ್ರುಗಡೆನೆ ಕೊಂದು ಸಾಯಿಸ್ಬಿಡ್ತು. ನಾನೀಗ ಅನಾಥೆ. ನನ್ನನ್ನ ನಿಮ್ ಮನೇಲಿ ಇಟ್ಕೊಳ್ತೀರಾ? ನಾನ್ ನಿನ್ಗೆ ಸಹಾಯ ಮಾಡೋಕ್ಕಾಗಲ್ಲ ಮಗು. ನೀವು ಒಬ್ಬ ಸ್ತ್ರೀಯಾಗಿ ಇನ್ನೊಬ್ಬ ಸ್ತ್ರೀಗೆ ಸಹಾಯ ಮಾಡಲ್ಲ ಅಂತೀರಾ? ಮಗು, ಈ ಕಾಡಿನ ಪ್ರಪಂಚವೇ ಬೇರೆ. ಇಲ್ಲಿ ಒಬ್ರಿಗೊಬ್ರು ಸಹಾಯ ಮಾಡೋದಿಲ್ಲ. ಎಲ್ರೂ ತಮ್ಮ ತಮ್ಮ ಜೀವ ಉಳಿಸ್ಕೊಳ್ಳೋದೇ ಕಷ್ಟ ಇಲ್ಲಿ. ನನ್ನನ್ನ ಕ್ಷಮಿಸ್ಬಿಡು. ರಾಧಾ ಇಲ್ಲೂ ಕೂಡ ನಿರಾಶೆಯಿಂದ ಎಲ್ಲಾದ್ರೂ ಸಹಾಯ ಸಿಗ್ಬೋದು ಅಂತ ಮುಂದೆ ಹೋಗುತ್ತೆ. ನಾನು ಸಹಾಯ ಕೇಳೋದಕ್ಕೆ ರಾಜನ್ ಬಳಿಗೆ ಹೋಗ್ತೀನಿ. ಇಲ್ಲಿ ಸಹಾಯ ಸಿಗಬಹುದು ಅನ್ಕೊಂಡು ರಾಧಾ ಶೇರ್ ಸಿಂಗ್ನ ಬಳಿಗೆ ಬರುತ್ತೆ. ಮಹಾರಾಜರೇ, ನಾನೊಬ್ಬ ಅನಾಥೆ. ನನ್ನ ಅಮ್ಮನನ್ನ ಒಂದು ಚಿರತೆ ಸಾಯಿಸ್ಬಿಡ್ತು. ನಿನ್ನ ಜನನ ಶಿಕಾರಿ ಆಗುವುದಕ್ಕಾಗಿಯೇ ಆಗಿದೆ ಮತ್ತು ನನ್ನ ಜನ್ಮ ಶಿಕಾರಿ ಮಾಡುವುದಕ್ಕಾಗಿಯೇ ಆಗಿದೆ. ಮತ್ತೆ ನೀನು ಯಾರ ದೂರು ತಂದಿದ್ದೀಯೋ ಅವನು ನನ್ನ ಸಹೋದರ. ಚಿರತೆ ನಿಮ್ಮ ಸಹೋದರನಾ? ಕೇವಲ ಚಿರತೆ ಮಾತ್ರ ಅಲ್ಲ, ಹುಲಿ, ಸಿಂಹ, ಚಿರತೆ ಎಲ್ಲರೂ ನನ್ನ ಅಣ್ಣ ತಮ್ಮಂದಿರು. ಅದು ನಿನಗೆ ತಿಳಿದಿಲ್ವಾ? ಕ್ಷಮಿಸಿ ಮಹಾರಾಜರೇ, ನಾನಿಲ್ಲಿ ಯಾರನ್ನೂ ದೋಷಿಸೋದಕ್ಕೆ ಬಂದಿಲ್ಲ. ನಾನಿಲ್ಲಿ ಸಹಾಯಕ್ಕೋಸ್ಕರ ಬಂದಿದ್ದೇನೆ.
ಒಂದು ಮೇಕೆಯಾಗಿ ಹೇಗೆ ನೀನು ಯೋಚಿಸಿದೆ ಕಾಡಿನ ಬಲಿಷ್ಠ ಹುಲಿಯ ಜೊತೆ ಇರುವೆನೆಂದು? ನನ್ನ ಮೇಲೆ ದಯೆ ತೋರಿಸಿ ಮಹಾರಾಜ್ರೇ. ನಾನು ನಿನಗೆ ಈ ಜೀವನದಿಂದ ಬರೀ ಮುಕ್ತಿ ಕೊಡಬಲ್ಲೆ, ಸಹಾಯ ಅಲ್ಲ. ಬದುಕಲು ಇಚ್ಛೆ ಇದ್ದರೆ ನಡಿ ಇಲ್ಲಿಂದ. ರಾಧಾಗೆ ಇಲ್ಲೂ ಕೂಡ ನಿರಾಶೆಯಾಗುತ್ತೆ, ಇಲ್ಲಿಂದ ಹೊರಟೋಗುತ್ತೆ. ಹೇಗೋ ಕಷ್ಟಪಟ್ಟು ಕಾಡಿನಲ್ಲಿ ತನ್ನ ಜೀವ ಉಳಿಸ್ಕೊಂಡು ಬದುಕ್ತಾ ಇರುತ್ತೆ. ಇದೇ ರೀತಿಯಾಗಿ ಬಹಳ ದಿನಗಳು ಕಳೆಯುತ್ತವೆ. ಇಲ್ ನೋಡಿದ್ರೆ ಈ ನದಿಯಿಂದ ಈ ರಾಕ್ಷಸ ಮುಕ್ತನಾಗಿ ಕಾಡಿನಲ್ಲಿ ಸಿಕ್ಕ ಪ್ರಾಣಿಗಳನ್ನ ತಿಂತಾ ಇರುತ್ತೆ. ಕಾಡಿನ ಮಾಂತ್ರಿಕನೊಬ್ಬನು ಈ ರಾಕ್ಷಸನ ತಂದೆಯನ್ನು ಸಾಯಿಸಿರ್ತಾರೆ. ಇದೇ ಸೇಡನ್ನು ಇಟ್ಕೊಂಡು ಈ ರಾಕ್ಷಸ ಕಾಡಿನಲ್ಲಿ ಯಾವುದೇ ಪ್ರಾಣಿಗಳು ತನ್ನ ಅಪ್ಪ ಅಮ್ಮನ ಜೊತೆ ಇದ್ರೆ ಅವರ ಅಪ್ಪ ಅಮ್ಮನ್ನ ಸಾಯಿಸ್ಬಿಟ್ಟು ಮಕ್ಕಳನ್ನ ಅನಾಥರನ್ನಾಗಿ ಮಾಡ್ತಿತ್ತು. ನಾನು ಈ ಕಾಡಿನ ಎಲ್ಲ ತಂದೆ ತಾಯಂದಿರನ್ನು ಕೊಂದು ಬಿಡುತ್ತೇನೆ, ಎಲ್ಲರನ್ನು ಅನಾಥರನ್ನಾಗಿಸುತ್ತೇನೆ. ಕಾಡಿನಲ್ಲಿ ಎಲ್ಲೇ ನೋಡಿದ್ರೂ ಭಯದ ವಾತಾವರಣವಿತ್ತು. ಹೀಗಿದ್ದಾಗ ಒಂದಿನ ಶೇರ್ ಸಿಂಗ್ ಸಭೆಯನ್ನು ಕರೆಯುತ್ತೆ. ಯಾರವನು? ತಂದೆ ತಾಯಂದಿರನ್ನು ಕೊಂದು ಮಕ್ಕಳನ್ನು ಅನಾಥರನ್ನಾಗಿಸುವವನು. ಮಹಾರಾಜರೇ, ಈ ಕೆಲಸ ರಾಕ್ಷಸನದ್ದು. ಕೆಲವು ವರ್ಷಗಳ ಹಿಂದೆ ನಮ್ಮ ತಾಂತ್ರಿಕರು ಅವನನ್ನು ನದಿಯಲ್ಲಿ ಬಂಧಿಸಿಟ್ಟಿದ್ದರು. ಹಾಗಂದ್ರೆ ಅವನು ಬಂಧನದಿಂದ ಮುಕ್ತನಾದನೆ? ಹಾ ಮಹಾರಾಜರೇ, ಅವನ್ಗನ್ಸಿದೆ ನಾವು ಅವನನ್ನು ಅನಾಥರನ್ನಾಗಿಸಿದ್ದೇವೆ. ಆದ್ದರಿಂದ ಅವನು ಕಾಡಿನ ಎಲ್ಲಾ ತಂದೆ ತಾಯಂದಿರನ್ನು ಕೊಲ್ಲುತ್ತಿದ್ದಾನೆ. ಇದು ದೊಡ್ಡ ಚಿಂತೆಯ ವಿಷಯ. ನಾವು ಸಾಮಾನ್ಯ ಪ್ರಾಣಿಗಳು, ಅವನು ರಾಕ್ಷಸ. ನಾವು ಅವನ ವಿರುದ್ಧ ಏನು ಮಾಡಲಾರೆವು, ತಿಳಿಯೋದಿಲ್ಲ. ಇನ್ನು ನಮ್ಮದೇನು ಗತಿ? ಒಂದ್ ಮಾತು ಹೇಳ ಮಹಾರಾಜರೇ. ಹೇಳು. ಆ ತಾಂತ್ರಿಕನ ಸಹಾಯ ಸಿಕ್ಕಿರ್ಬೋದಲ್ಲ, ಅದೇ ಇವರನ್ನ ಬಂಧಿಸಿದ್ನಲ್ಲ ಅವ್ರದ್ದು. ನೀನಂತೂ ನನ್ನ ಬಾಯಲ್ಲಿದ್ದ ಮಾತು ಹೇಳಿದೆ. ನಿಜವಾಗಿಯೂ ನೀನು ತುಂಬಾ ಚುರುಕು ನರಿ. ಅದೇ ಕ್ಷಣ ಕಾಡಿನ ಎಲ್ಲಾ ಪ್ರಾಣಿಗಳು ಈ ಮಾಂತ್ರಿಕನ ಬಳಿಗೆ ಬರ್ತವೆ. ಸ್ವಾಮೀಜಿಯವರಿಗೆ ಜೈ. ಏನಿದು, ರಾಕ್ಷಸ ಬಂಧನದಿಂದ ಮುಕ್ತನಾದನೇನೋ? ನೀವು ಅಂತರ್ಯಾಮಿ ಸ್ವಾಮಿ. ಆ ರಾಕ್ಷಸ ಮುಕ್ತನಾಗಿದ್ದಾನೆ. ಆದರೆ ಈ ಸಮಯ ನಾನು ನಿಮಗೆ ಯಾವ ಸಹಾಯವನ್ನು ಮಾಡಲಾರೆ. ಸ್ವಾಮಿ, ನೀವು ನಮ್ಮನ್ನು ರಕ್ಷಿಸದಿದ್ದರೆ ಆ ರಾಕ್ಷಸ ನಮ್ಮೆಲ್ಲರನ್ನು ಕೊಂದು ಬಿಡುತ್ತಾನೆ. ನಿನ್ನದ್ದು ಕೂಡ ಅದೇ ಸಿದ್ಧಾಂತ ತಾನೆ ಸಿಂಹರಾಜ? ಬಲಶಾಲಿಗಳ ಜನನ ಕೊಲ್ಲೋದಕ್ಕೆ ಮತ್ತು ಬಲಹೀನರ ಜನನ ಸಾಯೋದಕ್ಕೆ ಅಂತ. ಆದ್ರೆ ಕಾಡಿನ ನಿಯಮ ಇದೆ ಅಂತ ಅಂದ್ರೆ ನಿಯಮದ ಪಾಲನೆ ಮಾಡಿ. ರಾಕ್ಷಸ ಬಲಶಾಲಿ ಆಗಿದ್ದಾನೆ, ಅವನಿಗೆ ಬಲಹೀನರನ್ನು ಕೊಲ್ಲುವ ಪೂರ್ತಿ ಅಧಿಕಾರವಿದೆ. ನನ್ನ ವಿಚಾರಧಾರೆ ತಪ್ಪು. ನನ್ನನ್ನು ಕ್ಷಮಿಸಿ ಸ್ವಾಮಿ, ನಮ್ಮೆಲ್ಲರನ್ನು ರಕ್ಷಿಸಿ. ನಾನು ನಿಮಗೆ ಅವಶ್ಯ ಸಹಾಯ ಮಾಡುತ್ತಿದ್ದೆ, ಆದರೆ ಈ ಸಮಯ ನಾನು ನಿಮಗೆ ಸಹಾಯ ಮಾಡಲಾರೆ. ಹಾಗ್ಯಾಕೆ ಸ್ವಾಮಿ? ತಾಂತ್ರಿಕರ ಬಂಧನದಿಂದ ಒಮ್ಮೆ ಮುಕ್ತರಾದರೆ ನಾವು ತಾಂತ್ರಿಕರು ಮತ್ತೆ ರಾಕ್ಷಸನನ್ನು ಬಂಧಿಸುವಂತಿಲ್ಲ. ಆದ್ರೆ ಇದಕ್ಕೂ ಏನೋ ಉಪಾಯ ಇರ್ಬೇಕಲ್ಲ ಬಾಬಾ? ಅದಕ್ಕೆ ಒಂದು ಉಪಾಯವಿದೆ. ನಿಮಗೆ ಒಂದು ಅಂತಹ ಅನಾಥ ಮೇಕೆಯನ್ನು ಹುಡುಕಬೇಕು. ಅದರ ಕಣ್ಣ ಮುಂದೆ ಅದರ ತಾಯಿಯನ್ನು ಕೊಂದಿರಬೇಕು. ಅಂತಹ ಒಂದು ಮೇಕೆಯನ್ನು ನಾನು ನೋಡಿದ್ದೇನೆ. ಒಂದು ವೇಳೆ ಆ ಮೇಕೆ ತನ್ನ ಸ್ವಇಚ್ಛೆಯಿಂದ ನದಿಗೆ ಹಾರಿ ಜೀವ ತೆತ್ತರೆ ಆಗ ಆ ರಾಕ್ಷಸ ಸುಟ್ಟು ಭಸ್ಮ ಆಗಬಹುದು. ಆದರೆ ಮೇಕೆ ತಾನು ಸ್ವಇಚ್ಛೆಯಿಂದ ಜೀವ ತೆರಬಹುದೇ? ಗೊತ್ತಿಲ್ಲ. ಆದರೆ ಆ ಅನಾಥ ಮೇಕೆಯ ವಿಶ್ವಾಸ ಮತ್ತು ಪ್ರಾಣಿಗಳ ಪ್ರತಿ ಅದರ ಪ್ರೇಮ ಮತ್ತು ದಯೆಯ ಭಾವನೆಯೇ ರಾಕ್ಷಸನನ್ನು ಭಸ್ಮ ಮಾಡಬಹುದು. ಆ ಮೇಕೆ ಏನಾದ್ರೂ ನಿರಾಕರಿಸಿದ್ರೆ? ಆ ಅನಾಥ ಮೇಕೆ ರಾಜಿ ಆಗಲೇಬೇಕು. ಅದಲ್ಲದೆ ರಾಕ್ಷಸನ ಅಂತ್ಯಕ್ಕೆ ಬೇರೆ ಉಪಾಯವೇ ಇಲ್ಲ. ಇದನ್ ಕೇಳಿದ್ಮೇಲೆ ಶೇರ್ ಸಿಂಗ್ ಮತ್ತು ಕಾಡಿನ ಎಲ್ಲಾ ಪ್ರಾಣಿಗಳು ಈ ಅನಾಥವಾದಂತಹ ಮೇಕೆಯನ್ನು ಹುಡುಕೋದಕ್ಕೆ ಹೊರಡ್ತವೆ. ಹೀಗೆ ಹುಡುಕ್ತಾ ಇರ್ಬೇಕಾದ್ರೆ ಸ್ವಲ್ಪ ಸಮಯದ ನಂತರ ರಾಧಾ ಇವರಿಗೆ ಕಾಣಿಸುತ್ತೆ. ಪ್ರಾಣಿಗಳೆಲ್ಲ ಅದ್ರ ಬಳಿ ಹೋಗ್ತವೆ. ಮಹಾರಾಜ್ರೆ, ಏನ್ ವಿಷಯ? ಎಲ್ಲ ಸರಿಯಾಗಿದೆ ತಾನೇ? ಇಲ್ಲ ಮೇಕೆ, ಎಲ್ಲವೂ ಸರಿ ಇಲ್ಲ. ನಮಗೆ ನಿನ್ನ ಸಹಾಯ ಬೇಕು. ನೀನ್ ಮನಸ್ ಮಾಡಿದ್ರೆ ನಮ್ಗೆ ಸಹಾಯ ಮಾಡಬಹುದು. ರಾಣಿಮಾ, ನಾನು ಸಹಾಯ ಕೇಳೋದಕ್ಕೆ ಮಹಾರಾಜರು ಮತ್ತು ಎಲ್ಲಾ ಪ್ರಾಣಿಗಳ ಬಳಿಗೆ ಹೋಗಿದ್ದೆ. ನನಗೆ ಯಾರು ಸಹಾಯನೇ ಮಾಡ್ಲಿಲ್ಲ. ಹಾಗಾಗಿ ನಾನ್ ನಿಮ್ಗೆ ಸಹಾಯ ಮಾಡೋದಿಲ್ಲ. ಎಲ್ಲಾ ಪ್ರಾಣಿಗಳು ರಾಧಾಳಿಂದ ಸಹಾಯ ಮಾಡು ಅಂತ ಬೇಡ್ಕೊಳ್ತಾರೆ. ಆದ್ರೆ ಇದು ಒಪ್ಪೋದಿಲ್ಲ. ಹಾಗಾಗಿ ಎಲ್ಲಾ ಪ್ರಾಣಿಗಳು ಅಲ್ಲಿಂದ ಹೊರಟೋಗ್ತಾರೆ. ಆಗ ಇದ್ದಕ್ಕಿದ್ದಂತೆ ಈ ಮಾಂತ್ರಿಕ ಬಾಬಾ ಪ್ರತ್ಯಕ್ಷವಾಗ್ತಾರೆ. ಸ್ವಾಮಿಗಳೇ, ನೀವು? ಹಾ ಮಗಳೇ, ಇವರನ್ನು ನಾನೇ ನಿನ್ನ ಬಳಿ ಕಳುಹಿಸಿದೆ. ನೀವು ಬಯಸ್ತೀರಾ ನಾನು ಇವ್ರಿಗೆ ಸಹಾಯ ಮಾಡ್ಬೇಕೆಂದು? ಜಗತ್ತಿನಲ್ಲಿ ಎಲ್ಲರೂ ಸಹಾಯ ಮಾಡೋದು ನಿಲ್ಲಿಸಿ ಬಿಟ್ರೆ
ಆಗ ಜಗತ್ತೇ ನಾಶ ಆಗಬಹುದು. ಅರ್ಥ ಆಯ್ತು ಸ್ವಾಮಿಗಳೇ. ಈ ಕ್ರೂರ ಪ್ರಾಣಿಗಳು ನನ್ನನ್ನ ಸಾಯಿಸೋದಕ್ ಬಂದಾಗ ನೀವೇನಾದ್ರೂ ನನಗ್ ಸಹಾಯ ಮಾಡದೇ ಇದ್ದಿದ್ರೆ ಬಹುಶಃ ನಾನಿವತ್ತು ಜೀವಂತವಾಗಿ ಇರ್ತಿರ್ಲಿಲ್ಲ. ಹಾ ಮಗಳೇ, ನನ್ನ ಇಚ್ಛೆ ಅಂದ್ರೆ ನೀನು ಇವರಿಗೆ ಸಹಾಯ ಮಾಡಿ ಪ್ರಾಣಿತ್ವವನ್ನು ಕಾಪಾಡು. ನನ್ನನ್ನು ಕ್ಷಮಿಸು ರಾಧಾ. ನೀನು ಅನಾಥಳಾಗಿರುವ ನೋವನ್ನು ನಾನು ಅರ್ಥೈಸಿಕೊಂಡಿಲ್ಲ. ಆದರೆ ಇವತ್ತು ಆ ರಾಕ್ಷಸ ಕಾಡಿನ ಎಲ್ಲಾ ಪ್ರಾಣಿಗಳನ್ನು ಅನಾಥರನ್ನಾಗಿಸುವಾಗ ನನಗೆ ನಿನ್ನ ನೆನಪಾಗಿ ಅನಾಥರಾಗುವುದು ಅಂದ್ರೆ ಎಷ್ಟು ನೋವು ಅಂತ ಅರಿವಾಯಿತು. ಮಗು, ಈಗ ನೀನೊಬ್ಳೆ ಕಾಡಿನಲ್ಲಿರುವ ಎಲ್ಲಾ ಪ್ರಾಣಿಗಳು ಅನಾಥರಾಗೋದನ್ನ ತಪ್ಪಿಸಬಹುದು. ನನಗ್ ಗೊತ್ತಿದೆ ಅನಾಥರಾಗೋದು ಎಷ್ಟು ಕಷ್ಟ ಅಂತ. ನಾನ್ ನಿಮ್ಗೆಲ್ಲ ಸಹಾಯ ಮಾಡ್ತೀನಿ. ಈಗ ಈ ರಾಧಾ ಕಾಡಿನ ಪ್ರಾಣಿಗಳ ಜೊತೆಗೆ ಈ ನದಿಯ ಬಳಿಗೆ ಬರುತ್ತೆ. ಮತ್ತದು ನದಿಯ ಒಳಗೆ ಮುಳುಗೋದಕ್ಕೆ ಹೋದ್ ಕೂಡ್ಲೆ ಇದ್ದಕ್ಕಿದ್ದಂತೆ ಅಲ್ಲೊಂದು ರಾಕ್ಷಸ ಪ್ರತ್ಯಕ್ಷವಾಗ್ಬಿಡತ್ತೆ. ಮೇಕೆ, ನೀನು ಅದೇ ಮೇಕೆ ತಾನೇ? ನಿನ್ನನ್ನು ಈ ಕಾಡಿನ ಪ್ರಾಣಿಗಳು ಅನಾಥ ಮಾಡಿದ್ದರು. ಹಾ, ನಾನ್ ಅದೇ ಮೇಕೆ. ನಿನ್ನ ತಾಯಿಯನ್ನು ನಿನ್ನ ಕಣ್ಣ ಮುಂದೆ ಕೊಂದಿದ್ದರು ಮತ್ತು ನೀನು ಅವರ ಸಹಾಯಕ್ಕಾಗಿ ಬಂದಿರುವೆಯಾ? ಜಗತ್ತಿನಲ್ಲಿ ಎಲ್ಲರೂ ಸಹಾಯ ಮಾಡೋದನ್ನ ನಿಲ್ಲಿಸ್ಬಿಟ್ರೆ ಜಗತ್ತೇ ಮುಗ್ದು ಹೋಗುತ್ತೆ. ಆದರೆ ನೀನು ಇಂತಹ ಕ್ರೂರಿಗಳಿಗೆ ತನ್ನ ಜೀವವನ್ನು ಏಕೆ ಕೊಡುವೆ ಮೂರ್ತಿ? ಯಾಕಂದ್ರೆ ನನ್ಗೆ ಅನಾಥರಾಗೋದು ಎಷ್ಟು ಕಷ್ಟ ಅಂತ ಗೊತ್ತು. ಆಗ ಆ ಚಿರತೆ ನನ್ ಕಣ್ಣೆದುರುಗಡೆನೆ ನನ್ನಮ್ಮನನ್ನ ಕೊಂದು ಸಾಯಿಸ್ತಾ ಇತ್ತು. ಆಗ ನನಗೆ ಎಷ್ಟು ನೋವಾಗ್ತಾ ಇತ್ತು ಅಂತ ನಿನ್ಗೆ ಊಹಿಸೋಕು ಸಾಧ್ಯ ಇಲ್ಲ. ನಿನಗಿದೆಲ್ಲ ಅರ್ಥ ಆಗೋದಿಲ್ಲ. ನೀನು ಅವರ ಅಪ್ಪ ಅಮ್ಮನನ್ನು ಮಕ್ಕಳ ಕಣ್ಣೆದುರುಗಡೆನೆ ಸಾಯಿಸ್ತಾ ಇದ್ರೆ ಅವ್ರಿಗೆ ಎಷ್ಟು ನೋವಾಗುತ್ತೆ ಅಂತ ನಿನ್ ಗೊತ್ತಿಲ್ಲ. ಆ ಕಷ್ಟ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ರಾಧಾನ ಮಾತನ್ನು ಕೇಳಿದ್ಮೇಲೆ ಈ ರಾಕ್ಷಸನಿಗೆ ಹೃದಯ ಪರಿವರ್ತನೆ ಆಗತ್ತೆ. ಆಮೇಲೆ ರಾಕ್ಷಸ ಕಣ್ಣೀರ್ ಹಾಕುತ್ತೆ. ಅನಾಥೆ ಮೇಕೆ, ಇವತ್ತು ನೀನು ನನ್ನ ಕಣ್ಣು ತೆರೆಸಿದೆ. ಇನ್ನು ನಿನಗೆ ತನ್ನ ಜೀವ ಕೊಡುವ ಯಾವ ಅವಶ್ಯಕತೆನೇ ಇಲ್ಲ. ನಾನು ಆಶ್ವಾಸನೆ ಕೊಡುತ್ತೇನೆ, ಇನ್ನು ಮುಂದೆ ಯಾವುದೇ ಪ್ರಾಣಿಗಳನ್ನು ಅನಾಥ ಮಾಡೋದಿಲ್ಲ. ನಿಜವಾಗ್ಲೂ? ಹೌದು, ದ್ವೇಷದ ಬೆಂಕಿ ನನ್ನನ್ನು ಕುರುಡನನ್ನಾಗಿಸಿತ್ತು. ಆದರೆ ಇನ್ಮುಂದೆ ನಾನು ಯಾರಿಗೂ ಕಷ್ಟ ಕೊಡೋದಿಲ್ಲ. ಧನ್ಯವಾದಗಳು ರಾಕ್ಷಸರೇ. ಸಂತೋಷವಾಗಿರಿ, ಮುಕ್ತರಾಗಿರಿ. ರಾಕ್ಷಸ ಮಾಯವಾದ ಕೂಡ್ಲೆ ಈ ಶೇರ್ ಸಿಂಗ್ ಕಾಡಿನ ಎಲ್ಲಾ ಪ್ರಾಣಿಗಳಿಗೂ ಹೇಳುತ್ತೆ, ಕಾಡಿನ ವಾಸಿಗರೇ, ಇಂದು ನಾನು ಕಾಡಿನ ಸಿದ್ಧಾಂತವನ್ನು ಬದಲಾಯಿಸುತ್ತೇನೆ. ಇವತ್ತಿನಿಂದ ಕಾಡಿನ ಯಾವುದೇ ಬಲಶಾಲಿ ಪ್ರಾಣಿಗಳು ಯಾವುದೇ ಬಲಹೀನ ಪ್ರಾಣಿಗಳನ್ನ ಕೊಲ್ಲಬಾರದು. ಯಾರು ಯಾರನ್ನು ಅನಾಥರನ್ನಾಗಿಸಬಾರದು ಮತ್ತು ಎಲ್ಲರೂ ಒಬ್ಬರು ಇನ್ನೊಬ್ಬರಿಗೆ ಸಹಾಯ ಮಾಡಿ ಪ್ರಾಣಿತ್ವವನ್ನು ಕಾಪಾಡಿ. ಶೇರ್ ಸಿಂಗ್ನ ಈ ಮಾತನ್ನು ಕೇಳಿದ್ಮೇಲೆ ಕಾಡಿನ ಪ್ರಾಣಿಗಳೆಲ್ಲ ತಲೆ ತಗ್ಗಿಸ್ತವೆ. ಈಗ ಕಾಡಿನಲ್ಲೆಲ್ಲ ಶಾಂತಿ ನೆಲೆಸಿದೆ. ಎಲ್ಲಾ ಪ್ರಾಣಿಗಳು ಸಂತೋಷದಿಂದ ಜೀವಿಸ್ತಿವೆ. ಈಗ ಮದನ್ ಅದರ ಮಕ್ಕಳಿಗಿಂತ ಚೆನ್ನಾಗಿ ಅದರ ಮೇಕೆಗಳನ್ನು ನೋಡ್ಕೋತಾನೆ. ಒಂದಿನ ಪ್ರೆಗ್ನೆಂಟ್ ಆಗಿರುವ ಚಮೇಲಿಗೆ ಆಹಾರ ಆಗ್ತಾ ಈಗಂತ ಮಾತಾಡ್ಕೋತಾರೆ. ಚಮೇಲಿ, ಯಾವಾಗಿಂದ ನೀವು ನನ್ನ ಜೀವನಕ್ಕೆ ಬಂದ್ರೋ ಆವಾಗಿನಿಂದ ನನ್ನ ಬಡತನ ದೂರವಾಗಿದೆ. ನೀವಿಬ್ಬರು ನನಗೆ ತುಂಬಾನೇ ಲಕ್ಕಿ. ಅಷ್ಟೇ, ಇನ್ನು ಸ್ವಲ್ಪ ದಿನ ಅಷ್ಟೇ ರೀ. ನಮ್ಮ ಚಮೇಲಿ 3-4 ಮರಿಗಳಿಗೆ ಜನ್ಮ ನೀಡಿದ ತಕ್ಷಣ, ಅರೆ ಹೌದು ರೀ, ಕೆಲ್ಸಕ್ಕೆ ಹೋಗಲ್ವಾ ನೀವಿವತ್ತು? ಅದೇ ತೋಟಕ್ಕೆ ಹೋಗ್ಬೇಕು ಅಂತ ಅಂತಿದ್ರಿ ನೀವು. ಹಾ ಹೋಗ್ತೀನಿ, ಆದ್ರೆ ನೀನು ಸಮಯಕ್ಕೆ ಸರಿಯಾಗಿ ಇವರಿಬ್ರಿಗೂ ಊಟ ನೀರು ಕೊಡು. ಅವನು ತೋಟಕ್ಕೆ ಹೋಗ್ತಾನೆ. ಆಮೇಲೆ ತೋಟದಲ್ಲಿ ಎಲ್ಲಾ ಕೆಲ್ಸ ಮಾಡ್ತಾ ಇರ್ತಾನೆ. ಈ ಸಾರಿ ಒಳ್ಳೆ ಬೆಳೆ ಬಂದಿದೆ. ಇದನ್ನ ಮಾರಿ ನಾನು ನನ್ನ ಎಲ್ಲ ಸಾಲವನ್ನ ತೀರಿಸ್ತೀನಿ. ಸಾಯಂಕಾಲ ಅವನು ಮನೆಗೆ ಸಂತೋಷವಾಗಿ ಬರ್ತಾನೆ. ಶಾಂತಿ, ಈ ಸಾರಿ ತುಂಬಾ ಒಳ್ಳೆ ಫಸಲು ಬಂದಿದೆ. ಅರೆ ನೋಡ್ತಿರು, ಇನ್ನ ಸ್ವಲ್ಪ ದಿನದಲ್ಲೇ ನಾವು ಸಾಲದಿಂದ ಮುಕ್ತರಾಗ್ತೀವಿ. ಅವನ ಸಂತೋಷ ಪಾಪ ತುಂಬಾ ದಿನ ಇರ್ಲಿಲ್ಲ. ಮದನ್ ಮಾರನೇ ದಿನ ಬೆಳಗ್ಗೆ ಹೋಗಿ ನೋಡ್ತಾನೆ, ಜಂತುಗಳು ಅವನ ತೋಟವನ್ನು ತುಂಬಾನೇ ನಾಶನ ಮಾಡ್ಬಿಟ್ಟಿರ್ತವೆ. ಅಯ್ಯೋ ದೇವ್ರೆ, ಇದು ಏನಾಯ್ತು? ಅಯ್ಯೋ, ನನ್ನ ಫಸಲನ್ನ ಯಾರು ನಾಶ ಮಾಡಿದ್ರು? ಪಾಪ ಅವನು ತುಂಬಾನೇ ಸಾಲ ತಗೊಂಡಿರ್ತಾನೆ ಈ ಒಂದು ಕೆಲ್ಸಕ್ಕೋಸ್ಕರ. ಒಂದಿನ ಸಾಯಂಕಾಲ ಗಂಡ ಹೆಂಡತಿ ಇಬ್ರು ಆಚೆ ಕುತ್ಕೊಂಡಿರ್ತಾರೆ. ಆಗ ಸಾಲ ಕೊಟ್ಟವನೊಬ್ಬ ಮನೆಗೆ ಬರ್ತಾನೆ. ನೋಡು, ನನಗೆ ಈ ಕ್ಷಣವೇ ನನ್ನ ದುಡ್ಡು ಬೇಕು, ಇಲ್ಲದಿದ್ರೆ ನಿನ್ನ ಮರ್ಯಾದೆಯನ್ನ ಎಲ್ಲ ಹಾಳು ಮಾಡಿಬಿಡ್ತೀನಿ. ಅಯ್ಯ, ದಯವಿಟ್ಟು ನಮ್ಮ ಮಾನ ಮರ್ಯಾದೆ ತೆಗಿಬೇಡಿ, ನಿಮಗೆ ಹೆಂಗಾದ್ರೂ ದುಡ್ಡು ಕೊಟ್ಬಿಡ್ತೀವಿ. ಸಿಗತ್ತೆ ಅಂದ್ರೆ ಏನರ್ಥ? ಇವತ್ತೇ ಹೇಳಿದ್ರಿ, ನನಗೆ ಇವತ್ತೇ ದುಡ್ಡು ಬೇಕು ಅಷ್ಟೇ. ಅಧ್ಯಕ್ಷರೇ,
ಯಾರು ನನ್ನ ಫಸಲನ್ನ ಹಾಳು ಮಾಡಿದ್ದಾರೆ. ಇಲ್ಲದಿದ್ರೆ ನಾನು ಇವತ್ತೇ ನಿಮ್ಮ ದುಡ್ಡನ್ನ ಕೊಡೋನಿದ್ದೆ. ಅಧ್ಯಕ್ಷರೇ, ನನ್ನ ಮಾಲೀಕನ ಮೇಲೆ ಹೀಗೆಲ್ಲ ಹೇಳೋಕ್ ಹೋಗ್ಬೇಡಿ. ಅವ್ರಿಗೆ ಸ್ವಲ್ಪ ಸಮಯ ಕೊಡಿ. ಮೇಕೆನ ನೋಡಿದ ತಕ್ಷಣ ಆ ಸೇಟಿಗೆ ಮನಸ್ಸಲ್ಲಿ ಒಂದು ಐಡಿಯಾ ಬರುತ್ತೆ. ಅರೆ ವಾ, ಈ ಕುರಿ ಅಂತರೂ ಮಾತನಾಡುತ್ತೆ. ಒಂದ್ ಕೆಲ್ಸ ಮಾಡೋ ಮದನ್, ಇದನ್ನ ನನಗೆ ಕೊಡು. ಇಲ್ಲ, ಈ ಕುರಿ ನನ್ನ ಮಗನ ತರಹ. ನಾನಿದನ್ನ ಕೊಡೋದಕ್ಕಾಗಲ್ಲ. ಹಾಗಿದ್ರೆ ನನ್ನ ದುಡ್ಡು ಕೊಡು. ಆ ಮುಖ್ಯ ಅವರ ಮರ್ಯಾದೆನೇ ತೆಗೆದು ಬಿಡ್ತಿದ್ದಾನೆ. ಅದಕ್ಕೆ ಶಾಂತಿ ಈಗಂತ ಅಂತಾಳೆ, ರೀ, ಇವ್ರು ನಮ್ಮ ಮರ್ಯಾದೆನೇ ತೆಗಿತಿದ್ದಾರೆ. ನಾವೇನು ಮಾಡಕ್ಕಾಗಲ್ಲ, ನಮ್ಮ ಮೇಕೆನ ಕೊಟ್ಬಿಡೋಣ. ಹಂಗಂತ ಹೇಳಿದ ತಕ್ಷಣ ಮದನ್ ಕೂಡ ಸರಿ ಅಂತ ಒಪ್ಕೋತಾನೆ. ಆಯ್ತು ಅಧ್ಯಕ್ಷರೇ, ಆದ್ರೆ ನನ್ನದೊಂದು ಷರತ್ತಿದೆ. ಆದ್ರೆ ನೀವಿದನ್ನ ಮಾರಬಾರ್ದು. ನಾನ್ ನಿಮ್ಮ ದುಡ್ಡನ್ನ ಕೊಟ್ಟು ಇದನ್ನ ವಾಪಸ್ ತಗೊಂಡ್ ಬರ್ತೀನಿ. ಆಯ್ತು. ಮುಖ್ಯ ಮೇಕೆಯನ್ನು ಕರ್ಕೊಂಡು ಹೋಗ್ತಿರ್ತಾನೆ. ಆಗ ಚಮೇಲಿ ಅದನ್ನ ನೋಡಿ ತುಂಬಾ ಕಷ್ಟಪಡ್ತಾಳೆ. ಮಗನೇ, ನನ್ನ ಬಿಟ್ಟು ಹೋಗ್ತಿದೀಯಾ ನೀನು? ಹೋಗ್ಬೇಡ ಬೋಲ, ನೀನಿಲ್ಲ ಆದ್ರೆ ನಾನು ಹೆಂಗ್ ನನ್ ಜೀವನ ಸಾಗಿಸೋದು? ಚಮೇಲಿ, ಮದನ್ ನಮ್ಮ ತುಂಬಾ ಸೇವೆ ಮಾಡಿದ್ದಾರೆ. ಇವತ್ತು ಅವ್ರಿಗೆ ನಮ್ಮ ಸಹಾಯದ ಅವಶ್ಯಕತೆ ಇದೆ. ನಾವು ಮಾಡದೇ ಇರೋದಕ್ಕೆ ಹೇಗೆ ಸಾಧ್ಯ? ಮುಖ್ಯ, ಬೋಲನ ಚೆನ್ನಾಗಿ ನೋಡ್ಕೊಳ್ಳಿ. ಅವನ್ನ ಯಾರಿಗೂ ಕೊಟ್ಬಿಡ್ಬೇಡಿ. ಹಂಗಂತ ಅವರಿಬ್ರು ಮಾತಾಡ್ಕೋತಾ ಇರ್ತಾರೆ. ಆಮೇಲೆ ಆ ಮೇಕೆಯನ್ನು ಕರ್ಕೊಂಡು ಅಲ್ಲಿಂದ ಸೇಟ್ ಹೋಗ್ಬಿಡ್ತಾನೆ. ಹೀಗೆ ಸ್ವಲ್ಪ ದಿನ ಕಳೆದು ಹೋಗುತ್ತೆ. ಆಮೇಲೆ ಒಂದಿನ ಮುಖ್ಯ ಅನ್ಕೋತಾನೆ, ತುಂಬಾ ದಿನ ಆಯ್ತು, ಆದ್ರೆ ಮದನ್ ಕುರಿಯನ್ನ ತಗೊಳಕ್ ಬರ್ಲಿಲ್ಲ. ಇನ್ನು ನನಗೆ ಹೆಚ್ಚು ಕಾಯೋದಕ್ಕಾಗಲ್ಲ. ಇವತ್ತೇ ನಾನು ಈ ಕುರಿಯನ್ನ ಮಾರಿಬಿಡ್ತೀನಿ. ಮುಖ್ಯ ಕಸಾಯಿಗೆ ಆ ಮೇಕೆನ ಮಾರ್ಬಿಡ್ತಾನೆ. ಈ ವಿಷಯ ಚಮೇಲಿಗೆ ಪಾಪ ಗೊತ್ತಾಗತ್ತೆ. ಗೊತ್ತಾಗಿದ ತಕ್ಷಣ ಪಾಪ ಹಳಕ್ಕೆ ಶುರು ಮಾಡುತ್ತೆ. ಬೋಲಾನ ಮುಖ್ಯ ಮಾರ್ಬಿಟ್ನಂತೆ. ಬೋಲಾನ ಸಾಯಿಸ್ಬಿಡ್ತಾರೆ. ನನ್ನ ಬೋಲ ಸತ್ತೋಗ್ತಾನೆ. ಹಂಗಂತ ತುಂಬಾ ಅಳ್ತಾ ಇರುತ್ತೆ. ಮತ್ತೆ ಅದು ಪಾಪ ಆಹಾರನೇ ತಿನ್ನೋದಿಲ್ಲ. ಚಮೇಲಿ, ಬೋಲನ ನೆನಪಲ್ಲಿ 2 ದಿನದಿಂದ ಏನೂ ತಿಂದಿಲ್ಲ. ನಮ್ಮ ಮನೆಯಲ್ಲಿ ತಿನ್ನಕ್ಕೆ ಆಹಾರ ಇಲ್ಲ ರೀ. ಏನಾದ್ರೂ ಯೋಚನೆ ಮಾಡಿ. ಸ್ವಲ್ಪ ಶಾಂತಿಯಿಂದ ಇರು. ಒಂದಲ್ಲ ಒಂದು ವ್ಯವಸ್ಥೆ ಆಗೇ ಆಗುತ್ತೆ. ರೇಷನ್ ಮತ್ತೆ ನೀರು ತರಕ್ಕೆ ಕೂಡ ನಮ್ಮ ಹತ್ರ ದುಡ್ಡಿಲ್ಲ. ಏನ್ ಮಾಡುದಂತ ಅರ್ಥ ಆಗ್ತಾ ಇಲ್ಲ ನನಗೆ. ಶಾಂತಿ ಮಾತು ಕೇಳಿ ಮದನ್ಗೆ ತುಂಬಾನೇ ಬೇಜಾರಾಗತ್ತೆ. ರೀ, ನಾನೊಂದು ವಿಷಯ ಹೇಳ. ನಮ್ಮ ಚಮೇಲಿನ ಮಾರ್ಬಿಟ್ರೆ ಸ್ವಲ್ಪ ದಿನ ಆಹಾರಕ್ಕೋಸ್ಕರ ಸ್ವಲ್ಪ ದುಡ್ಡಾದ್ರೂ ಇರತ್ತೆ. ಅದನ್ನ ಕೇಳಿದ ತಕ್ಷಣ ಚಮೇಲಿಗೆ ತುಂಬಾ ಭಯ ಆಗತ್ತೆ. ನೀನ್ ಸರಿಯಾಗಿ ಹೇಳ್ತಿದ್ಯಾ. ನಮಗೆ ತಿನ್ನೋ ಗತಿ ಇಲ್ಲ. ಹಾಗಿದ್ಮೇಲೆ ಇದಕ್ಕೆ ಎಲ್ಲಿಂದ ತಿನ್ಸೋಣ? ಅದಕ್ಕಾಗಿ ಇದನ್ನ ಮಾರೋದೇ ಒಳ್ಳೇದು. ನಾಳೆ ಬೆಳಿಗ್ಗೆ ನಾನಿದನ್ನ ಮಾರಿ ರೇಷನ್ ತಗೊಂಡ್ ಬರ್ತೀನಿ. ಅದು ಬೇರೆ ಗರ್ಭವತಿ ಆಗಿರುತ್ತೆ. ಅದಕ್ಕೆ ತುಂಬಾ ಭಯ ಆಗತ್ತೆ. ರಾತ್ರಿ ಸಮಯದಲ್ಲಿ ಅದು ಯೋಚನೆ ಮಾಡತ್ತೆ, ನಾನೀಗ ಏನ್ ಮಾಡ್ಲಿ? ನಾನು ಇಲ್ಲಿಂದ ಹೆಂಗಾದ್ರೂ ತಪ್ಸ್ಕೊಂಡು ಹೋಗ್ಬೇಕು. ನನ್ನ ಮಕ್ಕಳನ್ನ ಬೇರೆ ನಾರು ಆಗೋದಿಲ್ಲ, ನನ್ನನ್ನ ಸಾಯಿಸ್ತಾರೆ. ಅಯ್ಯೋ. ಅದೇ ಸಮಯದಲ್ಲಿ ಇಲಿ ಒಂದು ಅಲ್ಲಿಗೆ ಬರುತ್ತೆ. ನೀನ್ ಯಾಕೆ ಹೇಳ್ತಿದೀಯಾ ಚಮೇಲಿ? ನಾನು ಗರ್ಭವತಿ. ನನ್ನ ಓನರ್ ನನ್ನ ಮಾರ್ಬಿಡ್ತಾನಂತೆ. ನನಗೆ ನನ್ನ ಪ್ರಾಣ ಲೆಕ್ಕನೇ ಇಲ್ಲ. ಆದ್ರೆ ಇನ್ನು ಈ ಪ್ರಪಂಚನೇ ನೋಡದೇ ಇರುವ ನನ್ನ ಹೊಟ್ಟೆಯಲ್ಲಿರುವ ನನ್ನ ಮಕ್ಕಳು, ಅವರ ಪ್ರಾಣನೇ ಓಟೋಗ್ಬಿಡುತ್ತೆ. ಯೋಚನೆ ಮಾಡ್ಬೇಡ ಚಮೇಲಿ, ನಿನ್ನ ಈ ಅಣ್ಣ ಇನ್ನೂ ಬದುಕಿದಾನೆ. ನಾನ್ ಈಗ್ಲೇ ಹಗ್ಗ ತುಂಡು ಮಾಡ್ತೀನಿ. ಚಮನ್ ಇಲಿ ಬಾಯಿಂದಾನೆ ಆ ಹಗ್ಗವನ್ನು ಕಟ್ ಮಾಡ್ಬಿಡುತ್ತೆ. ಆಮೇಲೆ ಚಮೇಲಿ ಅಲ್ಲಿಂದ ತಪ್ಸ್ಕೊಂಡು ಓಡೋಗ್ಬಿಡುತ್ತೆ. ಕಾಡ್ ಕಡೆ ಹೋಗ್ತಿರುವಾಗ ಅಲ್ಲಿ ಒಂದು ಜಿಂಕೆ ನೋಡಿ ಹೀಗಂತ ಕೇಳುತ್ತೆ, ಅರೆ ಮೇಕೆ, ಅದು ಕಾಡು, ಭಯಂಕರವಾದ ಜಂತುಗಳಿರುತ್ತೆ. ಕಾಡಲ್ಲಿ ಭಯಂಕರವಾದ ಜಂತುಗಳು ಮಾತ್ರ ಇರುತ್ತೆ. ಆದ್ರೆ ನಂಬಿಕೆ ದ್ರೋಹ ಮಾಡುವ ಮನುಷ್ಯರು ಅಲ್ಲಿ ಇರಲ್ಲ ಅಲ್ವಾ? ಮನುಷ್ಯರು ಮೋಸ ಮಾಡಿರ್ತಾರೆ, ಅದಕ್ಕೆ ಕಾಡಿಗೆ ಹೋಗ್ತಿದೆ ಅನ್ಸತ್ತೆ. ಸ್ವಲ್ಪತ್ತು ಅಲ್ಲಿಂದ ನಡ್ಕೊಂಡು ಹೋದ ನಂತರ ಅದು ಆ ಕಾಡೊಳಗಡೆ ಹೋಗ್ಬಿಡುತ್ತೆ. ಅಲ್ಲಿ ಭಯಂಕರವಾದ ಜಂತುಗಳಿಲ್ಲೆ. ಅಯ್ಯೋ ದೇವ್ರೆ, ನಾನು ಇಲ್ಲಿಗೆ ಬಂದಿದ್ದೀನಲ್ವಾ, ನಾನು ಇಲ್ಲಿಂದ ತಪ್ಸ್ಕೊಂಡು ಹೋಗ್ಬೇಕು ಹಂಗಂತ ಅನ್ಕೋತಾ ಅದು ಯಾರಿಗೂ ಗೊತ್ತಿಲ್ಲದೆ ಬಚ್ಚಿಟ್ಕೊಂಡಿರುತ್ತೆ. ಇವ್ರೇನಾದ್ರೂ ನನ್ನನ್ನು ನೋಡಿದ್ರೆ ಅಷ್ಟೇ, ನನ್ನ ಸಾಯಿಸ್ಬಿಡ್ತಾರೆ ಹಂಗಂತ ಅನ್ಕೊಂಡು ಒಂದು ಕಲ್ಲಿಂದ್ಗಡೆ ಅದು ಬಚ್ಚಿಟ್ಕೊಂಡಿರುತ್ತೆ. ಆಮೇಲೆ ಸರಿಯಾದ ಸಮಯ ನೋಡ್ಕೊಂಡು ಚಮೇಲಿ ಅಲ್ಲಿಂದ ಹೋಗಿ ಇನ್ನೊಂದು ಜಾಗಕ್ಕೆ ಹೋಗತ್ತೆ. ಅಬ್ಬಾ, ಈ ಜಾಗದಲ್ಲಿ ಯಾವೊಂದು ಸಮಸ್ಯೆ ಇಲ್ಲ, ಚೆನ್ನಾಗಿದೆ. ಈಗ ಆಹಾರ ಹುಡುಕೋಬೇಕು ಹಂಗಂತ ಅನ್ಕೋತು ಚಮೇಲಿ. ಆಮೇಲೆ ಆಹಾರ ಹುಡುಕೋತಾ ತುಂಬಾ ದೂರ ಹೋಗತ್ತೆ. ತುಂಬಾ ದೂರ ನಡೆದ ನಂತರ ಕೂಡ ಆಹಾರ ನನಗೆ ಸಿಗ್ತಾನೆ ಇಲ್ಲ. ಕಾಲು ಬೇರೆ ನೋವ್ತಾ ಇದೆ, ಆದ್ರೆ ಆಗಲ್ಲ. ಖಂಡಿತ ಆಹಾರ ಹುಡುಕೊಂಡು ಹೋಗ್ಲೇಬೇಕು, ಹಸಿವು ಬೇರೆ ಆಗ್ತಾ ಇದೆ. ಆಮೇಲೆ ಚಮೇಲಿ ಆಹಾರ ಹುಡ್ಕೋತಾ ಇನ್ನೂ ದೂರ ನಡ್ಕೊಂಡು ಹೋಗತ್ತೆ. ಆಗದು ನೋಡುತ್ತೆ, ತುಂಬಾ ದೂರದಲ್ಲಿ ಒಂದು ಹದ್ದಿರುತ್ತೆ. ಆ ಹದ್ದು ನೋಡಿದ ತಕ್ಷಣ ಅದು ಭಯ ಪಡುತ್ತೆ.
ಅಯ್ಯೋ ದೇವರೇ, ಏನಪ್ಪಾ ಇದು ಇದು ಹದ್ದುಗಳಿರುವ ಈ ಸ್ಥಳನ. ಇಲ್ಲೇನಾದ್ರೂ ನಾನ್ ಅವ್ರ ಕಣ್ಣಿಗೆ ಕಾಣಿಸಿದ್ರೆ ಅವ್ರು ನನ್ನನ್ ಸಾಯಿಸ್ಬಿಡ್ತಾರೆ. ಇಲ್ಲಿಂದ ನಾನು ತಪ್ಸ್ಕೊಂಡು ಹೋಗ್ಬೇಕು ಹಂಗಂತ ಅನ್ಕೊಂಡು ಚಮೇಲಿ ಅಲ್ಲಿಂದಾನು ತಪ್ಸ್ಕೊಂಡು ಬಂದ್ಬಿಡುತ್ತೆ. ಇಲ್ಲಿ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಜಂತುಗಳಿವೆ. ಒಂದೊಂದು ಜಾಗದಲ್ಲಿ ಒಂದೊಂದು ಜಂತು ಇದೆ. ಈಗ ನಾನೇನ್ ಮಾಡ್ಲಿ? ಅಯ್ಯೋ ಏನ್ ಮಾಡ್ಲಿ? ಅದು ಹಸುವಿನಿಂದ ಬೇರೆ ತುಂಬಾನೇ ನರ್ಲಾಡ್ತಾ ಇರುತ್ತೆ. ಯಾವೊಂದು ಜಾಗಕ್ಕೆ ಹೋದ್ರೂ ಕೂಡ ಅಲ್ಲಿ ಒಂದು ಭಯಂಕರವಾದ ಜಂತು ಇರ್ತಿತ್ತು. ತುಂಬಾ ಹೊತ್ತಾದ ನಂತರ ಅದು ಒಂದು ನದಿಯ ಬಳಿ ಹೋಗುತ್ತೆ. ಇಲ್ಲಿ ತುಂಬಾ ಹೊತ್ತು ಹುಡುಕಿದ ನಂತರನೂ ಆಹಾರ ಸಿಗ್ತಾ ಇಲ್ಲ. ನಾನೀಗ ಏನ್ ಮಾಡೋದಂತ ಅರ್ಥ ಆಗ್ತಾ ಇಲ್ಲ. ಈ ಹಸಿವನ್ನು ನಾನು ಹೇಗ್ ತಡ್ಕೋತೀನೋ ಏನೋ. ಆಗ ಅದೇ ಸಮಯದಲ್ಲಿ ಹೊಟ್ಟೆಯಲ್ಲಿ ಮಗು ಹೇಳುತ್ತೆ. ಅವರ ಅಮ್ಮ ಹತ್ರ ಹೀಗಂತ ಹೇಳುತ್ತೆ. ಅಮ್ಮ, ನನಗೆ ತುಂಬ ಹೊಟ್ಟೆ ಹಸುವಾಗಿದೆ. ನನಗೆ ಊಟ ಕೊಡು ಅಮ್ಮ, ಇಲ್ಲದಿದ್ರೆ ನಾನು ಸತ್ತು ಹೋಗ್ತೀನಿ. ಇಲ್ಲ ಮಗುವೆ, ನಿನ್ಗೋಸ್ಕರ ಆದ್ರೂ ನಾನು ಖಂಡಿತ ಆಹಾರವನ್ನು ಹುಡ್ಕೊಂಡ್ ಬಂದೇ ಬರ್ತೀನಿ. ಹೊಟ್ಟೆಯಲ್ಲಿರುವ ಮಗುಗೆ ಬೇರೆ ಹಸುವು ತಡ್ಕೊಳಕ್ಕಾಗ್ತಾ ಇಲ್ಲ. ಮಗುಗೋಸ್ಕರ ಹೆಂಗಾದ್ರೂ ಹೋಗಿ ಆಹಾರ ತರಬೇಕು ಅಂತ ಅನ್ಕೊಳ್ಳುತ್ತೆ. ಚಮೇಲಿ ಆಹಾರಕ್ಕೋಸ್ಕರ ಹೋಗ್ತಿರುವಾಗ ದೂರದಿಂದ ಒಂದು ಕೊಕ್ಕರೆ ಅದನ್ನ ನೋಡುತ್ತೆ. ಏನಾಯ್ತು ಕುರಿ ತಂಗಿ, ನಿಮ್ಮ ಆರೋಗ್ಯ ಸರಿಗಿಲ್ವಾ? ಹೌದಣ್ಣ, ನನಗೆ ತುಂಬಾ ಹಸಿವಾಗ್ತಾ ಇದೆ. ನಾನು ಗರ್ಭವತಿ ಅಣ್ಣ. ಈಗ ನಿಮಗೆ ಊಟ ಸಿಗದೆ ಹೋದ್ರೆ ನಿಮ್ಮ ಹೊಟ್ಟೆಯಲ್ಲಿರುವ ಮಗು ಸತ್ತು ಹೋಗ್ಬಹುದು. ಹೌದಣ್ಣ. ಆದ್ರೆ ನೀನೀ ಕಾಡಿಗೆ ಯಾಕೆ ಬಂದೆ? ಚಮೇಲಿ ನಡೆದ ಎಲ್ಲಾ ವಿಷಯವನ್ನು ಕೊಕ್ಕರೆಗೆ ಹೇಳುತ್ತೆ. ಅದನ್ನ ಕೇಳಿದ ತಕ್ಷಣ ಕೊಕ್ಕರೆ ಅನ್ನುತ್ತೆ, ನೀನು ಯೋಚನೆ ಮಾಡಬೇಡ. ನಿಮಗೂ ನಿಮ್ಮ ಮಗುವಿಗೂ ಏನೂ ಆಗೋದಿಲ್ಲ. ನೀವು ಅಲ್ಲಿ ಹೋಗಿ ಅಡಗಿಕೊಳ್ಳಿ. ನಾನು ನಿಮಗೋಸ್ಕರ ಊಟ ತರ್ತೀನಿ. ಆಹಾರ ತರಕ್ಕೆ ಕೊಕ್ಕರೆ ಹೋಗುತ್ತೆ. ಕಲ್ಲಿನ ಹಿಂದ್ಗಡೆನೆ ಚಮೇಲಿ ಬಚ್ಚಿಟ್ಕೊಂಡಿರುತ್ತೆ. ಇಲ್ಲಿರೋದಂತೂ ತುಂಬಾನೇ ಪ್ರಮಾದ ಅಲ್ವಾ? ಈ ಅಣ್ಣ ಹೆಂಗಾದ್ರೂ ಬೇಗ ಆಹಾರ ತಗೊಂಡ್ ಬಂದ್ಬಿಟ್ರೆ ಸಾಕು ನನಗೆ ಹಂಗಂತ ಅನ್ಕೋತಿರುವಾಗ್ಲೇ ಅಲ್ಲಿಗೆ ಕೊಕ್ಕರೆ ಬಂದ್ಬಿಡ್ತಾನೆ. ಆ ಆಹಾರವನ್ನು ತಗೊಂಡ್ ಬಂದು ಕೊಡ್ತಾನೆ. ಕುರಿ ತಂಗಿ, ಈ ಊಟ ತಗೊಳ್ಳಿ. ಧನ್ಯವಾದ ಅಣ್ಣ. ನಿನ್ನ ಈ ಸಹಾಯವನ್ನು ನಾನು ಯಾವಾಗ್ಲೂ ಖಂಡಿತ ಮರೆಯೋದಿಲ್ಲ. ಇದ್ರೊಳಗೆ ಏನು ಧನ್ಯವಾದ? ಇದು ನನ್ನ ಕರ್ತವ್ಯ. ಈಗ ಒಂದ್ 4 ದಿನ ಇಲ್ಲಿಯೇ ಅಡ್ಕೊಂಡಿರಿ. ಆ ನಂತರ ಸುರಕ್ಷಿತವಾದ ಸ್ಥಳ ನೋಡಿ ಹೊರಟೋಗಿ. ಸರಿ ಅಣ್ಣ. ಮತ್ತಿನ್ನೊಂದು, ಎಲ್ಲಿವರೆಗೂ ನೀನ್ ಇಲ್ಲಿರ್ತೀಯೋ ಅಲ್ಲಿವರೆಗೂ ನಿನಗಾಗಿ ನಾನೇ ಊಟ ತಗೊಂಡು ಬರ್ತೀನಿ. ಮಾರನೇ ದಿನ ಮತ್ತೆ ಕೊಕ್ಕರೆ ಆಹಾರ ತಗೊಂಡ್ ಹೋಗ್ತಾ ಇರ್ತಾನೆ. ಆ ಸಮಯದಲ್ಲಿ ಚೀತಾ ನೋಡಿ ಹೀಗಂತ ಅನ್ಕೋತಾನೆ, ಈ ಕೊಕ್ಕರೆ ಮರದ ಎಲೆಗಳನ್ನ ಎಲ್ಲಿ ತಗೊಂಡೋಗ್ತಿದೆ? ಕೊಕ್ಕರೆ ಅಂತೂ ಮರದ ಎಲೆಗಳನ್ನ ತಿನ್ನಲ್ಲ. ಏನೋ ಇದೆ, ಇದನ್ನ ಕಂಡುಹಿಡಿಲೇಬೇಕು. ಆಮೇಲೆ ಆ ಚೀತಾ ಅವನ ಹಿಂದ್ಗಡೆನೆ ಹೋಗುತ್ತೆ. ಕೊಕ್ಕರೆ ಆಹಾರವನ್ನ ಎತ್ಕೊಂಡೋಗಿ ಚಮೇಲಿಗೆ ಕೊಡ್ತಿರೋದನ್ನ ಆ ಚೀತಾ ನೋಡ್ಬಿಡುತ್ತೆ. ಇದ್ ತಗೋ ನಿನ್ನ ಇವತ್ತಿನ ಊಟ. ಧನ್ಯವಾದ ಅಣ್ಣ. ಮತ್ತೆ ನದಿಯ ಆ ಕಡೆ ಒಂದು ಕಾಡಿದೆ. ಅಲ್ಲಿ ನಿನಗೆ ಯಾವುದೇ ಅಪಾಯವಾಗಲ್ಲ. ನಾಳೆ ಬೆಳಿಗ್ಗೆ ನೀನು ಅಲ್ಲಿಗೆ ಹೊರಟೋಗು. ಇಬ್ರು ಮಾತಾಡ್ಕೋತಾ ಇರ್ತಾರೆ. ಆಗ ಚೀತಾ ಅಲ್ಲಿಗೆ ಬರುತ್ತೆ. ದುರಾದೃಷ್ಟ ಕೊಕ್ಕರೆ, ನಾಳೆ ಬೆಳಿಗ್ಗೆ ಈ ಕುರಿ ಆ ಕಾಡಿಗೆ ಹೋಗೋದಕ್ಕಾಗೋದಿಲ್ಲ. ಅಯ್ಯೋ ದೇವ್ರೆ, ಈ ಚೀತಾ ಎಲ್ಲಿಂದ ಬಂತಪ್ಪ? ಈ ಕೊಕ್ಕರೆಯನ್ನ ಹಿಂಬಾಲಿಸ್ತಾನೆ ನಾನು ಇಲ್ಲಿವರೆಗೆ ಬಂದೆ. ಕುರಿ ನೋಡು ಚಿರತೆ, ಈ ಕುರಿ ಗರ್ಭವತಿ. ಇವಳನ್ನ ತಿನ್ಬೇಡ. ಇವಳನ್ನ ತಿಂದೇ ಇದ್ರೆ ನನ್ನ ಹಸಿವಂಗೆ ತುಂಬುತ್ತೆ. ನಾನಂತರೂ ಇವತ್ತು ಇವಳನ್ನ ತಿಂದೇ ಬಿಡ್ತೀನಿ. ಅದನ್ನ ಕೇಳಿಸ್ಕೊಂಡು ಚಮೇಲಿಗೆ ತುಂಬಾನೇ ಭಯ ಆಗತ್ತೆ. ಆಗ ಕೊಕ್ಕರೆ ಏನಾದ್ರೂ ಮಾಡಿ ಕಾಪಾಡ್ಬೇಕು ಅಂತ ಯೋಚನೆ ಮಾಡುತ್ತೆ. ಆಗ ದೂರದಲ್ಲಿರುವ ಒಂದು ತೋಳದ ಬಳಿ ಹೋಗುತ್ತೆ. ಆಮೇಲೆ ಆ ಕೊಕ್ಕರೆ ಅವನತ್ರ ಹೋಗಿ, ಅರೆ ತೋಳಣ್ಣ, ನೀನ್ ಯಾಕೆ ಇಲ್ಲಿ ಓಡಾಡ್ತಾ ಇದೀಯಾ? ನಾನಿಲ್ಲಿ ಶಿಕಾರಿ ಮಾಡೋದಕ್ಕೆ ಬಂದಿದ್ದೀನಿ. ಶಿಕಾರಿ ಸಿಕ್ತೇನು? ಇಲ್ಲಿವರೆಗೂ ಸಿಕ್ಕಿಲ್ಲ. ನಾನ್ ನಿಮ್ಗೊಂದು ಶಿಕಾರಿ ಹೇಳ್ತೀನಿ. ಹೌದಾ? ಎಲ್ಲಿದೆ ಶಿಕಾರಿ? ನಡೀರಿ ನನ್ ಜೊತೆಗೆ. ಕೊಕ್ಕರೆ ತೋಳನ ಕರ್ಕೊಂಡು ಚಮೇಲಿ ಹತ್ರ ಕರ್ಕೊಂಡು ಹೋಗ್ತಾನೆ. ಅದೇ ಸಮಯದಲ್ಲಿ ಅಲ್ಲಿ ಚೀತಾ ಅವನ್ನ ತಿನ್ನೋದಕ್ಕೆ ವೇಟ್ ಮಾಡ್ತಿರ್ತಾನೆ. ಅರೆ ವಾಹ್, ಇವತ್ತು ಈ ಕುರಿ ತಿನ್ನೋದಕ್ಕೆ ಸಿಗುತ್ತೆ. ಏ ತೋಳ, ಓಡೋಗು ಇಲ್ಲಿಂದ. ಈ ಕುರಿ ನನ್ನ ಬೇಟೆ. ಯಾರ ಬೇಟೆ ಯಾರು ಅನ್ನೋದನ್ನ ಸಮಯ ಹೇಳುತ್ತೆ. ಅಯ್ಯೋ ಏನಿದು, ಈ ತೋಳ ಬೇರೆ ಬಂದ್ಬಿಡ್ತಲ್ವಾ? ಚೀತಾ ಮತ್ತೆ ತೋಳ ಈ ಆಹಾರ ನಂದು ನಂದು ಅಂತ ಜಗಳ ಮಾಡ್ತಿರ್ತಾರೆ. ಅದೇ ಸಮಯದಲ್ಲಿ ಆ ಕೊಕ್ಕರೆ ಮತ್ತೇನ್ ಮಾಡತ್ತಂದ್ರೆ, ಮಹಾರಾಜನಿಗೆ ಜಯವಾಗ್ಲಿ. ಹೇಳು, ಏನು ಸಮಾಚಾರ ಕೊಕ್ಕರೆ? ಮಹಾರಾಜ, ನಿಮಗಾಗಿ ಒಂದು ಬೇಟೆಯ ವಿಷಯವನ್ನ ತಂದಿದ್ದೀನಿ. ಅದನ್ ಕೇಳಿಸ್ಕೊಂಡು ಶೇರ್ ಸಿಂಗ್ ತುಂಬಾ ಸಂತೋಷ ಪಡ್ತಾನೆ. ನಡೀರಿ ಮಹಾರಾಜ, ನಾನ್ ನಿಮ್ಮನ್ನ ಬೇಟೆಯ ಹತ್ರ ಕರ್ಕೊಂಡು ಹೋಗ್ತೀನಿ. ಆಮೇಲೆ ಶೇರ್ ಸಿಂಗ್ನ ಆ ಚಮೇಲಿ ಹತ್ರ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಆಲ್ರೆಡಿ ಚೀತಾ ಮತ್ತೆ ತೋಳ ನಿಂತ್ಕೊಂಡಿರ್ತವೆ. ನೀವಿಬ್ರು ಇಲ್ಲೇನ್ ಮಾಡ್ತಾ ಇದ್ದೀರಿ? ಓಡ್ ಹೋಗಿ ಇಲ್ಲಿಂದ.
ಈ ಶಿಕಾರಿ ನಂದು ಮಹಾರಾಜ. ನಾನಿದನ್ನ ಮೊದಲು ನೋಡ್ದೆ. ಈ ಮೊದಲು ನಂತರ ಏನಿದು? ಇದು ನನ್ನ ಶಿಕಾರಿ, ಇದನ್ನ ನಾನೇ ತಿಂತೀನಿ. ಈ ಕಾಡಲ್ಲಿ ಎಲ್ಲಿ ನಾನ್ ನಿಂತಿರ್ತೀನೋ ಲೈನ್ ಅಲ್ಲಿಂದಾನೇ ಶುರುವಾಗುತ್ತೆ. ಹೀಗಾಗಿ ಇದನ್ನ ನಾನೇ ತಿಂತೀನಿ. ನೋಡಿ ಮಹಾರಾಜ, ನಾವು ಯುದ್ಧ ಮಾಡೋಣ. ಯಾರ್ ಗೆಲ್ತಾರೋ ಶಿಕಾರಿ ಅವ್ರಿಗೇನೆ, ಸರಿನಾ? ಶೇರ್ ಸಿಂಗ್ ಅನ್ಕೋತಾನೆ, ಈ ತೋಳ ಮತ್ತೆ ಈ ಚೀತಾನ ನಾನು ಈಸಿಯಾಗಿ ಸೋಲ್ಸ್ಬೋದು ಅಂತ. ಆದ್ರೆ ಚೀತಾ ಬುದ್ಧಿವಂತ. ಆಗ ಅವನು ತೋಳನ ಜೊತೆಗೆ ಅವನು ಟೀಮ್ ಅಪ್ ಮಾಡ್ಕೋತಾನೆ. ತೋಳ, ನಾವಿಬ್ರು ಸೇರಿ ಶೇರ್ ಸಿಂಹನನ್ನ ಸೋಲ್ಸೋಣ. ಆನಂತರ ನಾವಿಬ್ರು ಸೇರಿ ಈ ಕುರಿಯನ್ನ ಹಂಚ್ಕೊಂಡ್ ತಿನ್ನೋಣ. ಹೇಳು, ಏನ್ ಹೇಳ್ತೀಯ? ಪೂರ್ತಿ ಶಿಕಾರಿಯನ್ನ ಬೇರೆ ಯಾರೋ ಒಬ್ರು ತಗೊಂಡೋಗೋ ಬದಲು ಅರ್ಧ ಆದ್ರೂ ಸಿಗುತ್ತಲ್ವಾ, ಸಾಕು. ಇನ್ನೇನು, ಈ ಚೀತಾ ಮತ್ತೆ ಈ ತೋಳ ಸಿಂಹದ ಮೇಲ್ನೆ ಅಟ್ಯಾಕ್ ಮಾಡ್ತಾರೆ. ಆ ಮೇಕೆ ನಂದು 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 ಅಂತ ಜಗಳ ಮಾಡ್ತಿರ್ತಾರೆ. ಅದೇ ಸಮಯದಲ್ಲಿ ಕೊಕ್ಕರೆ ಚಮೇಲಿ ಹತ್ರ ಹೋಗಿ ಅದನ್ನ ಅಲ್ಲಿಂದ ಮೆತ್ತಗೆ ಕರ್ಕೊಂಡು ಹೋಗ್ಬಿಡುತ್ತೆ. ಕುರಿ ತಂಗಿ, ಬೇಗನೆ ಓಡು. ಚಮೇಲಿ ಅಲ್ಲಿಂದ ತಪ್ಪಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿರುವ ಒಂದು ನದಿಯ ಬಳಿ ಹೋಗುತ್ತೆ. ಕುರಿ ತಂಗಿ, ಈ ನದಿಯ ಆ ಕಡೆ ಇರೋದು ಎಲ್ಲ ಶಾಕಾಹಾರಿ ಪ್ರಾಣಿಗಳೇ. ಅಲ್ಲಿ ಯಾರು ಕೂಡ ಬೇಟೆಯಾಡೋದಿಲ್ಲ. ನೀವು ಬೇಗನೆ ಅಲ್ಲಿಗೆ ಹೋಗಿ. ಚಮೇಲಿ ಆ ನೀರೊಳಗಡೆ ಇಳಿದ್ಬಿಟ್ಟು ಈಜ್ಕೊಂಡು ಅಲ್ಲಿಂದ ಪಕ್ಕದಲ್ಲಿರುವ ಇನ್ನೊಂದು ಕಾಡಿಗೆ ಅದು ಹೋಗ್ಬಿಡುತ್ತೆ. ಅಲ್ಲಿ ಜಂತುಗಳು ನೋಡಿ ಆಶ್ಚರ್ಯ ಪಡ್ತವೆ. ನೀನು ಇನ್ನೂ ಜೀವಂತವಾಗೇ ಇದೀಯಾ? ಇದಂತೂ ನಿಜವಾಗಿಯೂ ಆಶ್ಚರ್ಯ. ನಾನು ಗರ್ಭವತಿ. ನಾನು ಈ ಕಾಡಲ್ಲಿ ನಿನ್ ಜೊತೆ ಇರಬಹುದಾ? ಹಾ, ಯಾಕಿಲ್ಲ, ಖಂಡಿತವಾಗಿ ನೀನು ನಮ್ ಜೊತೆಗಿರಬಹುದು. ಖಂಡಿತ ಇರಬಹುದು. ಇವತ್ತಿಂದ ನಮ್ಮನೇಲಿ ನೀನಿರು. ನಿನ್ನ ಮಗುನ ನಾನೇ ಚೆನ್ನಾಗಿ ನೋಡ್ಕೋತೀನಿ, ಆಯ್ತಾ? ನೀವು ನನ್ನನ್ನ ಈ ತರ ಸ್ವೀಕರಿಸಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದ ನಿಮ್ಮೆಲ್ಲರಿಗೂ. ಅವಾಗಿಂದ ಗರ್ಭವತಿ ಚಮೇಲಿ ಜಿಂಕೆ ಮನೆಯಲ್ಲೇ ಇರ್ತಾ ಇತ್ತು. 2 ದಿನದ ನಂತರ 2 ಮರಿಗಳಿಗೆ ಅದು ಜನ್ಮವನ್ನು ನೀಡುತ್ತೆ. ಅವು ನೋಡೋದಕ್ಕೆ ತುಂಬಾ ಮುದ್ದುಗಿರ್ತವೆ. ಆಮೇಲೆ ಅದು ಅದರ ಜೀವನವನ್ನು ಸಂತೋಷವಾಗಿ ಮಕ್ಕಳ ಜೊತೆ ಸಾಗಿಸುತ್ತೆ. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.